ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರುತಿ ಆನಂದ್. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ 8:30 ಆಗಿದೆ. ಸೊ ನಾನು ನಿಮಗೆ ಮಾರ್ನಿಂಗ್ ಟು ಆಫ್ಟರ್ನೂನ್ ರೊಟೀನ್ ಜೊತೆಗೆ ಈವ್ನಿಂಗ್ ರೊಟೀನು, ಆಫ್ಟರ್ನೂನ್ ರೊಟೀನು ಎಲ್ಲ ಶೇರ್ ಮಾಡಿದ್ದೀನಿ. ಇವತ್ತು ಮಾರ್ನಿಂಗ್ ಟು ನೈಟ್ ರೊಟೀನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ನಾನಿವತ್ತು ಬೆಳಿಗ್ಗೆ ತಿಂಡಿಗೆ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ, ಸ್ವಲ್ಪ ಚಟ್ನಿ ಮಾಡಿದ್ದೆ. ಇವನು ಆವಾಗಲೇ ಎದ್ದಿದ್ದಾನೆ ನೋಡಿ. ಇಲ್ಲಿ ಮುದ್ದು ಸರ್ ಮಾತಾಡಲ್ವಾ? ಹಾಯ್ ಹೇಳ್ಬಿಡು. ಹಾಯ್ ಮಾತಾಡಲ್ವಾ? ಮೊದಲಿಗೆ ನಾನಿಲ್ಲಿ ಕೂದಲಿಗೆ ಆಯಿಲ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕೈ ಎಣ್ಣೆ, ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ನಾನು ಈ ಥರ ಕಾಯಿಸ್ಕೊಂಡು ತುಂಬ ದಿನಗಳೇ ಆಗಿತ್ತು, ಎಣ್ಣೆ ಹಾಕ್ಕೊಂಡು ಈ ಥರ ಕಾಯಿಸ್ಕೊಂಡು. ಬಿಕಾಸ್ ಎಲ್ಲರೂ ಹೇಳ್ತಾರೆ ಮಗು ಆದಮೇಲೆ ಅವರು ಕೇರ್ ಮಾಡ್ಕೊಳ್ಳೋದು, ಅವರಿಗೆ ಅವರು ಪ್ರಿಯಾರಿಟಿ ಕೊಡೋದು, ಅವರಿಗೆ ಅವರು ಇಂಪಾರ್ಟೆನ್ಸ್ ಕೊಡೋದು ಕಡಿಮೆ ಅಂತ. ಬಟ್ ಅದು ಎಷ್ಟೋ ಜನದ ಲೈಫಲ್ಲಿ ನಿಜ ಅನಿಸುತ್ತೆ. ನನ್ನ ಲೈಫಲ್ಲೂ ಕೂಡ ಅದೇ ಥರನೇ ಅಂತ ಹೇಳ್ಬೋದು. ಈ ಥರದ್ದೆಲ್ಲ ನಾನು ಯಕ್ಷಿತು ಹುಟ್ಟೋಕ್ಕಿಂತ ಮುಂಚೆ ರೆಗ್ಯುಲರ್ ಆಗಿ ಈ ಥರ ಆಯಿಲ್ ಕಾಯಿಸಿನೇ ನಾನು ಅಪ್ಲೈ ಮಾಡ್ತಾ ಇದ್ದಿದ್ದು. ಬಟ್ ಯಕ್ಷಿತ್ ಹುಟ್ಟಿದ ಮೇಲಂತೂ ಇಲ್ಲವೇ ಇಲ್ಲ, ನಾರ್ಮಲಿ ಹಾಗೆ ಅಪ್ಲೈ ಮಾಡೋದು ಆ ಥರನೇ ಮಾಡ್ತಾ ಇದ್ದೆ. ಬಟ್ ಇವತ್ತು ಫಾರ್ ಎ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಯಿಸ್ಕೊಂಡು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕೊತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಮೆಂತ್ಯ ಒಂದು ದೇಹಕ್ಕೆ ತಂಪು, ಈವನ್ ತಲೆಗೂ ಕೂಡ ಆಯಿಲ್ ಜೊತೆಗೆ ಅಪ್ಲೈ ಮಾಡಿದರೆ ಒಳ್ಳೆಯದು. ಮತ್ತು ಕರ್ಬೇವಿನ ಸೊಪ್ಪು ಅಷ್ಟೇ, ಕಣ್ಣಿಗೆ ಆಗಿರ್ಬೋದು, ತಲೆಗೆ ಆಗಿರ್ಬೋದು, ಸಪ್ರೇಟಾಗಿ ಕರ್ಬೇವಿನ ಸೊಪ್ಪನ್ನೇ ರುಬ್ಬಿಟ್ಟು ಕೂಡ ಅಪ್ಲೈ ಮಾಡ್ಕೊತಾರೆ, ಅಷ್ಟು ಒಳ್ಳೆಯದು ಕರ್ಬೇವಿನ ಸೊಪ್ಪು. ಸೊ ಹಾಗಾಗಿ ನಾನಿಲ್ಲಿ ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪು ಎರಡು ತರತಾನೆ ಎರಡು ತರಿಸಿದೆ. ಇಷ್ಟಿದೆ. ನಾನು ಸೆಟ್ ಮಾಡಿ ಆರ್ಗನೈಸ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಒಂದು ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ತುಂಬ ಚಿಕ್ಕದಾಯಿತು ಅನಿಸುತ್ತೆ. ಆಮೇಲೆ ಇದು ಕ್ಯಾಪ್ ಅಷ್ಟೇ ಕರೆಕ್ಟಾಗಿ ಕೂರ್ತಾ ಇಲ್ಲ ಇದಕ್ಕೆ ನೋಡಿ. ಅಂದರೆ ಏನಪ್ಪ ಅಂದರೆ ಒಂದು ಸ್ವಲ್ಪ ಸೆಟ್ ಮಾಡ್ಬೋದು, ಬಟ್ ಜಾಗ ಸ್ವಲ್ಪ ಕಂಜೆಸ್ಟೆಡ್ ಇದೆ. ಆ ಕಾರಣಕ್ಕೋಸ್ಕರ ನಾನೇನು ಸೆಟ್ ಮಾಡೋದು, ಅದಕ್ಕೆ ನೋಡೋಣ ಏನಾದರೂ ಒಂದು ಸ್ವಲ್ಪ ಆರ್ಗನೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಇದನ್ನು ನೋಡೋಣ ಯಾವ ಥರ ಮಾಡೋಕ್ಕಾಗುತ್ತೆ ಅಂತ. ಫ್ರೈಡೇ ಆಗಿದ್ದರಿಂದ ಹೂ ಮತ್ತು ಎಲೆ ಏನೂ ಇರಲಿಲ್ಲ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು. ಹಾಗೆ ಯಕ್ಷಿತ್ಗೂ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನನ್ನು ಕರ್ಕೊಂಡು ಹೊರಗಡೆ ಹೋದೆ. ಅವನಿಗೆ ಈ ಥರ ನಾನು ಆಲ್ರೆಡಿ ತುಂಬ ಸರಿ ಹೇಳಿದ್ದೀನಿ, ಗೇಟ್ ತೆಗಿಯಂಗೆ ಇಲ್ಲ, ಅವನ ಪಾಡಿಗೆ ಅವನು ಹೋಗ್ಬಿಡ್ತಾನೆ. ಆ ಥರ ಅವನು ಅಷ್ಟು ಖುಷಿ ಅವನಿಗೆ ಹೊರಗಡೆ ಹೋಗೋದು ಅಂತಂದರೆ.
ನಾವೇನಾದರೂ ಹೊರಗಡೆ ಹೋಗ್ತಿದ್ದೀವಿ ಅಂತ ಅವನಿಗೆ ಏನಾದರೂ ಗೊತ್ತಾಯಿತು ಅಂತಂದರೆ ಅವನೇ ಕೈ ಹಿಡಿದು ಎಳ್ಕೊಂಡು ಹೋಗ್ತಾನೆ ನಮ್ಮನ್ನು, ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು. ಆ ಥರ ಅವನು ಅಷ್ಟೊಂದು ಹೊರಗಡೆ ಹೋಗೋದಕ್ಕೆ ಇಷ್ಟಪಡ್ತಾನೆ. ಸೊ ಅದಾಗಿದ್ಮೇಲೆ ನಾನು ಹೊರಗಡೆ ಹೋಗಿ ಬಂದೆ. ಹೂ ಮತ್ತು ಎಲೆ ಎಲ್ಲನೂ ತೊಗೊಂಡು ಬಂದೆ. ಹೂ ರೇಟ್ ಕಡಿಮೆ ಆಗಿತ್ತು, 1/4 kg 15 ರೂಪಾಯಿ ಅಂತ ಹೇಳಿದ್ರು. ಸೊ ಹಾಗಾಗಿ ಒಂದು 1/4 kg ಹೂ ಮತ್ತು ಎಲೆ ತೊಗೊಂಡು ಬಂದೆ. ಹಾಗಾಗಿ ಸ್ವಲ್ಪ ತರಕಾರಿ ಏನೂ ಇರಲಿಲ್ಲ, ಅದನ್ನು ಕೂಡ ತೊಗೊಂಡು ಬಂದೆ. ಸ್ವಲ್ಪ ಮಶ್ರೂಮು ಪಲ್ಯ ಏನಾದರೂ ಮಾಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು, ಹೀರೆಕಾಯಿ, ನಾನು ನಾರ್ಮಲಿ ಹೀರೆಕಾಯಲ್ಲಿ ಉಪ್ಸಾರು ಮಾಡ್ತೀನಿ, ಅದನ್ನು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಸ್ವಲ್ಪ ಬೆಂಡೆಕಾಯಿ, ಇಷ್ಟನ್ನು ತೊಗೊಂಡು ಬಂದೆ. ಅದಾಗಿದ್ಮೇಲೆ ನಾನು ಆ ಆಯಿಲ್ನ ಕಾಯಿಸ್ಬಿಟ್ಟು ಸ್ವಲ್ಪ ಬಿಸಿ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದೆ. ಅದನ್ನೆಲ್ಲ ತೊಗೊಂಡು ಬಂದು ಎತ್ತಿಟ್ಬಿಟ್ಟು ಅದಾಗಿದ್ಮೇಲೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಎಷ್ಟೊಂದು ಜನ ಕೈ ಎಣ್ಣೆ ಹಾಕೋದು ಕಡಿಮೆ, ಬಟ್ ಹಾಕಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕೂದಲು ಎಷ್ಟು ಸಾಫ್ಟ್ ಆಗುತ್ತೆ. ಸ್ವಲ್ಪ ಅಂಟಂಟು ಅನಿಸುತ್ತೆ, ಬಟ್ ವಾಶ್ ಮಾಡಿದ ಮೇಲೆ ಕೂದಲು ತುಂಬ ಅಂದರೆ ತುಂಬಾ ಸಾಫ್ಟ್ ಆಗುತ್ತೆ. ನಾವು ಆನಂದಂತೂ ಕೊಬ್ಬರಿ ಎಣ್ಣೆ ಹಚ್ಚೋದಿಲ್ಲ, ರೆಗ್ಯುಲರಾಗಿ ಅವ್ರು ಯಾವಾಗಲೂ ಅಷ್ಟೇ ಕೈ ಎಣ್ಣೆನೇ ಅಪ್ಲೈ ಮಾಡೋದು. ಸೊ ಇವನ್ ನಾನು ಕೂಡ ಅಷ್ಟೇ ಕೈ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಹಚ್ಚೋದು, ಎರಡನ್ನೂ ಅಷ್ಟೇ. ಯಕ್ಷಿತ್ ನೋಡಿ ಇಲ್ಲಿ ಯಾವ ಥರ ಆಟ ಆಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು, ಇದೇ ಕೆಲಸ ನಂದು ಡೈಲಿ. ಅವನೇನೇನೆಲ್ಲನೂ ಹೊರಗಡೆ ತೆಗೆದು ಇಟ್ಟಿರ್ತಾನೆ, ಮತ್ತೆ ಅದನ್ನು ನಾನು ಒಳಗಡೆ ಎತ್ತಿಡೋದು, ಈ ಥರ ಆಗುತ್ತೆ. ಸೊ ಅದಾಗಿದ್ಮೇಲೆ ಬ್ರೇಕ್ಫಾಸ್ಟ್ ಎಲ್ಲನೂ ಮುಗಿಸ್ಕೊಂಡು ನಾನು ಮನೆಯೆಲ್ಲನೂ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮಗೆ ಆ್ಯಸ್ ಎ ಹೌಸ್ ವೈಫ್ ಅಂತ ಹೇಳಿದರೆ ಯಾವ ಥರ ಅಂತ ಹೇಳಿದ್ರೆ, ನಮಗೆ ಕೆಲವೊಂದು ಟೈಮು 24 ಗಂಟೆನೂ ಕೂಡ ಸಾಕಾಗಲ್ವೇನೋ ಅಂತ ಅನಿಸುತ್ತೆ. ಎಷ್ಟೇ ಕೆಲಸ ಮಾಡ್ತಿದ್ರು ಅಯ್ಯೋ ಆ ಕೆಲಸ ಪೆಂಡಿಂಗ್ ಆಗೋಯ್ತು, ಈ ಕೆಲಸ ಪೆಂಡಿಂಗ್ ಆಗೋಯ್ತು ಅಂತ ಯಾವಾಗಲೂ ಮನಸ್ಸಲ್ಲಿ ಕೊರಿತಾನೆ ಇರುತ್ತೆ, ಆ ಥರ ಇರುತ್ತೆ. ಸೊ ಆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಟೈಮ್ ಆಗೋಗೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ಟೈಮ್ ಓಡ್ಬಿಡುತ್ತೆ ಇಂಥ ಟೈಮ್ಗಳಲ್ಲಿ. ಎಸ್ಪೆಷಲಿ ವಾರ ಇದ್ದಿದ್ದ ದಿನ ಅಂತೂ, ಸೋಮವಾರ ಶುಕ್ರವಾರ ಈ ಥರದ ದಿನಗಳಲ್ಲಂತೂ ಗೊತ್ತೇ ಆಗಲ್ಲ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದು. ಸೊ ನನಗೂ ಕೂಡ ಅದೇ ಥರನೇ ಆಗುತ್ತೆ. ನಾವು ಯಾವಾಗಲೂ ಅಷ್ಟೇ ಕೆಲವೊಂದು ಕೆಲಸಗಳನ್ನ ಮಾಡಿಲ್ಲ ಅಂತಂದರೆ ತಲೆಯಲ್ಲಿ ಕೊರಿತಾ ಇರುತ್ತೆ, ಅಯ್ಯೋ ಕೆಲಸ ಹಾಗೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಬೇಗ ಕೆಲಸ ಮುಗಿಸ್ತೀವಪ್ಪ ಅನ್ನೋ ಥರ ಇರುತ್ತೆ. ಸೊ ನಾನಲ್ಲಿ ರಂಗೋಲಿ ಬಿಡೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡೋದೆ. ನನಗೆ ರಂಗೋಲಿ ಬಿಡೋದು ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೀನಿ, ತುಂಬ ಅಂದರೆ ತುಂಬ ಇಷ್ಟ. ನಮ್ಮ ಮನೆ ಮುಂದೆ ಬಿಡೋದಕ್ಕೂ ಜಾಗ ಇದೆ, ಬಟ್ ಅಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಗಾಳಿ ಬೀಸುತ್ತೆ. ಅದೆಲ್ಲ ಬಂದು ಏನಾಗುತ್ತೆ ಮತ್ತೆ ಮನೆ ಒಳಗಡೆನೆ ಬರುತ್ತೆ. ನಾನಲ್ಲಿ ಗಾಳಿ ಬೀಸ್ತಾ ಇದ್ದಿದ್ದು ನೋಡ್ಬಿಟ್ಟು ಬರೀ ಹೊಸಲಿಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಬಂದೆ, ಹೂವು ಎಲ್ಲನೂ ಇಟ್ಬಿಟ್ಟು ಬೇರೆ ರಂಗೋಲಿ ಎಲ್ಲ ಬಿಡೋದಕ್ಕೆ ಹೋಗಲಿಲ್ಲ. ಯಕ್ಷಿತ್ ಎದ್ದೇಳು ಅಷ್ಟರಲ್ಲಿ ಬಿಟ್ಬಿಟ್ರೆ ಬಾಗಿಲು ಹಾಕೊಳ್ಬೋದು, ಏನೂ ತೊಂದರೆ ಇಲ್ಲ ಅಂತ ಅಂದ್ಕೊಂಡೆ. ಅಲ್ಲಿ ನೋಡಿದರೆ ಆಗಲೇ ಇಲ್ಲ, ಅಷ್ಟು ಗಾಳಿ ಬೀಸ್ತಾ ಇತ್ತು. ಸರಿ ಬೇಡ ಅಂದ್ಬಿಟ್ಟು ಬಂದೆ. ಸರಿ ಎಲ್ಲನೂ ಮನೆಯೆಲ್ಲನೂ ಕ್ಲೀನ್ ಮಾಡಿದ್ದಾಗಿದ್ಮೇಲೆ, ಹೊಸಲು ಎಲ್ಲ ಕ್ಲೀನ್ ಮಾಡಿ, ಫೋಟೋ ಎಲ್ಲನೂ ಕ್ಲೀನ್ ಮಾಡಿದ್ದಾಗಿದ್ಮೇಲೆ, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಫೈನಲ್ಲಿ ದೀಪ ಹಚ್ಚಿದಾಯಿತು. ಇವಾಗೇನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಎಲ್ಲ ಕೆಲಸನೂ ಮುಗಿಸಿ ಆರಾಮಾಗಿ ದೀಪ ಹಚ್ಚಿದಾದರೆ ಏನೋ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ದೇವರಿಗೆ ಕೈ ಮುಗಿದ್ರೆ ಏನೋ ಒಂಥರ ನಮಗೆ ಮನಸ್ಸಿಗೆ ಸಿಕ್ತಾಗೆ ಅಷ್ಟು ಖುಷಿ ಆಗುತ್ತೆ. ಸೊ ಅದಾಗಿದ್ಮೇಲೆ ಸಂಜೆ ಆಗೋಗಿತ್ತು, ಆಲ್ರೆಡಿ ಒಂದು 5-5:30 ಆಗಿತ್ತು ಅನಿಸುತ್ತೆ. ಯಕ್ಷಿತ್ಗೆ ರಾಗಿ ಸರಿ ಖಾಲಿ ಆಗಿಬಿಟ್ಟಿತ್ತು. ಲಾಸ್ಟ್ ಟೈಮೇ ಅಮ್ಮ ನನಗೆ 4 ಸೇರೇನೋ ಕೊಟ್ಟು ಕಳಿಸಿದ್ರು ರಾಗಿನ. ಅದರಲ್ಲಿ ನಾನು 2 ಸೇರು ಮಾತ್ರ ಬಳಸ್ಕೊಂಡು 2 ಸೇರಿಗೆ ಹಾಗೆ ಇಟ್ಟಿದ್ದೆ. ಸರಿ 2 ಸೇರು ಇದೆಯಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ. ಅಲ್ಲೇ ಊರಿಂದನೇ ತೊಳೆದು ಒಣಗಿಸಿ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ರು. ನಂಗೆ ಆ ಥರ ಇದೇನಿರಲಿಲ್ಲ, ಕ್ಲೀನ್ ಮಾಡಬೇಕು ಅನ್ನೋದೇನಿರಲಿಲ್ಲ. ಹಾಗಾಗಿ ಬಾಕ್ಸ್ ಬೇಕಲ್ಲ ಅದಕ್ಕೆ ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಹುರಿದಿದ್ದಾಗಿದ್ಮೇಲೆ ಅದಕ್ಕೆ ಬಾಕ್ಸ್ನ ಎತ್ತಿಟ್ಕೊತಾ ಇದ್ದೀನಿ. ಮೇಲೆ ಇಟ್ಟಿದ್ದೆ, ಹಾಗಾಗಿ ಎತ್ಕೊತಾ ಇದ್ದೀನಿ. ಹಾಗೆ ಕಿಚನ್ ಎಲ್ಲನೂ ಸ್ವಲ್ಪ ಮೆಸ್ಸಿಯಾಗಿತ್ತು, ಹೂವು ಎಲ್ಲನೂ ಹರಡಿಬಿಟ್ಟಿದ್ದೆ. ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಉರಿಯೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಬೇಡ 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 ಬೇಡ, ಕೆಲಸ ಎಲ್ಲ ಮುಗೀತು, ಸಾಕಾಯಿತು ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ. ಸೊ ಇವನಿಗೆ ರಾಗಿ ಸರಿ ಖಾಲಿಯಾಗಿತ್ತು, ಅದನ್ನು ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಹೋಗ್ತೀಯಾ? ಇಳಿತೀಯ ಕೆಳಗಡೆ? ಇಳಿತೀಯಾ? ಬಿಡ್ಲ? ಮತ್ತೇನು ಕಳ್ತಿರೋದು? ಮತ್ತೇನು ಕಳ್ತಿರೋದು? ಅಯ್ಯೋ ದೇವ್ರೆ, ಹಂಗೆ ಕುತ್ಕೋಬೇಕು.
ಏನ್ ಮಾಡ್ತಿದ್ಯಪ್ಪ? ಏನ್ ಮಾಡ್ತಿದ್ಯಾ ಮುದ್ದು? ನೋನು ಏನು ಅವನನ್ನ ಸ್ವಲ್ಪ ಹೊತ್ತು ಎತ್ಕೊಂಡಿದ್ದು ಸಮಾಧಾನ ಮಾಡಿ ಆಟ ಆಡೋದಕ್ಕೆ ಅಂದ್ಬಿಟ್ಟು ಬಿಟ್ಬಿಟ್ಟು ನೆಕ್ಸ್ಟ್ ನಾನು ನನ್ನ ಕೆಲಸನ ಶುರು ಮಾಡಿಕೊಂಡೆ. ರಾಗಿ ಸರಿ ಮಾಡೋದಕ್ಕೆ ಏನೇನು ಬೇಕು ಎಲ್ಲನೂ ನೀಟಾಗಿ ಒಂದು ಕಡೆಯಿಂದ ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ನಮ್ಮ ಮನೇಲಿ ನಾನೇನಾದರೂ ಹೊಸ್ಲಿಗೆ ಹೂ ಇಟ್ಟರೆ ಈ ಪರಿಸ್ಥಿತಿ ಆಗಿರುತ್ತೆ. ಅದಕ್ಕೆ ಅಂತಲೇ ನಾನು ಜಾಸ್ತಿ ಏನು ಇಡೋದೇ ಇಲ್ಲ, ಹೊಸ್ಲಿಗೆ ಹೂ ಜಾಸ್ತಿ ಇಡಲ್ಲ, ಇಟ್ಟರೆ ಈ ಪರಿಸ್ಥಿತಿ. ಸೊ ಅದಾಗಿದ್ಮೇಲೆ ನೀಟಾಗಿ ಒಂದೊಂದನ್ನೇ ಹುರ್ಕೊತಾ ಇದ್ದೀನಿ. ಈ ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಹಿಂಗೆ ನಾನೇನಾದರೂ ಕೆಲಸ ಮಾಡ್ತಾ ಇದ್ರೆ ಕಿಚನಲ್ಲಿ ಈ ಥರ ಈ ಒಂದು ಕೆಲಸ. ನಿಜವಾಗ್ಲೂ ಈ ರಾಗಿ ಸರಿ ಮಾಡೋದಕ್ಕಂತೂ ತುಂಬ ಅಂದರೆ ತುಂಬ ಪೇಷನ್ಸ್ ಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಉರಿಯೋ ಅಷ್ಟರಲ್ಲಿ ತುಂಬ ಟೈಮ್ ತಗೊಳುತ್ತೆ. ನಾನು ಅರೌಂಡ್ ಒಂದು 6:30 ಆಗಿ ಅನಿಸುತ್ತೆ. 6:30ಗೆ ಶುರು ಮಾಡಿದ್ದಕ್ಕೆ 7:15 7:45 ಆಗೋಯ್ತು. ಎಲ್ಲನೂ ನೀಟಾಗಿ ಹುರಿದು ಎತ್ತಿಡೋ ಅಷ್ಟರಲ್ಲಿ ನಿಂತು ಕಾಲೆಲ್ಲ ತುಂಬ ಅಂದರೆ ತುಂಬ ಪೇಯ್ನ್ ಬಂದ್ಬಿಟ್ಟಿತ್ತು. ಎಷ್ಟೊತ್ತಿಗೆ ಮಲ್ಕೊಳ್ಳಪ್ಪ ಅನ್ನಂಗೆ ಆಗ್ತಾಯಿತ್ತು ಬೆಳಗ್ಗೆ ಎಲ್ಲ ಕೆಲಸ ಮಾಡಿ. ನೋಡಿ ಇವನ್ ಸಾಹಸನ, ಇವನು ಹೆಂಗೆ ಅಂದರೆ ಇವಾಗ ಒಂಥರ ಸ್ಪೈಡರ್ ಮ್ಯಾನ್ ಆಗಿಬಿಟ್ಟಿದ್ದಾನೆ ಇವನು, ಯಕ್ಷಿತ್ತು. ನಾನಿಲ್ಲಿ ಅದೆಲ್ಲ ಹುರಿದಿದ್ದಾಗಿದ್ಮೇಲೆ ಇವತ್ತು ಹೀರೆಕಾಯಿ ಉಪ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ಹೀರೆಕಾಯಿ ಉಪ್ಸಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಹೀರೆಕಾಯಿ ಅದ್ರದ್ದು ಮೇಲ್ಗಡೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅದು ತಿರುಳೇನಾದ್ರೂ ಬಲ್ತಿದೆ ಅಂದರೆ ಮಾತ್ರ ತೆಗಿಬೇಕು, ಇಲ್ಲ ಅಂತಂದರೆ ತೆಗಿಯೋ ಅವಶ್ಯಕತೆನೇ ಇರಲ್ಲ. ಅದಾಗಿದ್ಮೇಲೆ ತೊಳೆದಿರೋ ಪಾತ್ರೆಗಳೆಲ್ಲ ಹಾಗೆ ಇತ್ತು, ಅದನ್ನೆಲ್ಲ ನೀಟಾಗಿ ಒಂದು ಕಡೆಯಿಂದ ಎತ್ತಿಟ್ಬಿಟ್ಟು, ಅದಾದ್ಮೇಲೆ ಸ್ವಲ್ಪ ಪಾತ್ರೆಗಳು ಇತ್ತು ತೊಳೆಯೋದು, ವಾಶ್ ಮಾಡೋದು ಕೂಡ ಇತ್ತು. ಹಾಗೆ ವಾಶ್ ಮಾಡ್ಕೊಬಿಟ್ರೆ ಸ್ವಲ್ಪ ಕ್ಲೀನಾಗಿರುತ್ತೆ. ಲಾಸ್ಟಲ್ಲಿ ತೊಳೆಯೋದು ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆಗಿಂದಾಗೆ ತೊಳ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಾತ್ರೆಗಳನ್ನ ತೊಳ್ಕೊಂಡೆ. ಅದಾಗಿದ್ಮೇಲೆ ನಾನಿಲ್ಲಿ ಉಪ್ಸಾರಿಗೆ ಸ್ವಲ್ಪ ಬೇಳೆ ಹಾಕೊಂಡು ತೊಳ್ಕೊಂಡು ಇದನ್ನ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಬೇಳೆನ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ಜಾಸ್ತಿ ಬೆಂದರೆ ಅಷ್ಟು ಚೆನ್ನಾಗಿರಲ್ಲ. ನಾನಿಲ್ಲಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 5 ಬೆಳ್ಳುಳ್ಳಿ, 1 ಟೊಮೊಟೊ ತೊಗೊಂಡು ಈ ಥರ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಇಷ್ಟನ್ನು ಹಾಕಿ ಸ್ಮ್ಯಾಶ್ ಮಾಡಿ, ಈ ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಬೆಂದಿದ ಮೇಲೆ ಹೀರೆಕಾಯಿನ ಹಾಕ್ಕೊಂಡು ಈ ಥರ ಹುರ್ಕೋಬೇಕು. ಹುರ್ಕೊಂಡಿದ್ದಾಗಿದ್ಮೇಲೆ ನಾವೇನು ಕೂಗ್ಸಿಟ್ಕೊಂಡಿರ್ತೀವಲ್ಲ ಆ ಬೇಳೆನ ಇದ್ರ ಜೊತೆಗೆ ಹಾಕ್ಕೋಬೇಕು. ಒಂದು ಸ್ವಲ್ಪ ಹೀರೆಕಾಯಿ ಬೆಂದಮೇಲೆ ಈ ಥರ ಸೋರ್ ತೆಗೆದ್ಬಿಟ್ಟು ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡಿಕೊಂಡು ಹುರ್ಕೋಬೇಕು, ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, 1 ಹಸಿಮೆಣಸಿಕಾಯಿ, ಒಂದು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದಾಗಿದ್ಮೇಲೆ ನಾವೇನು ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವೋ ಅದನ್ನು ಇದ್ರೊಳಗಡೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೋಬೇಕು. ಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾವುದೇ ಪಲ್ಯ ಮಾಡಿದ್ರು ಅಷ್ಟೇ ಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಹಾಗಾಗಿ ನಾನು ಹಾಕ್ಕೊಳ್ಳಿಲ್ಲ. ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನು ಕೂಡ. ಹಾಕ್ಕೊಂಡಿದ್ದಾಗಿದ್ಮೇಲೆ ಈ ಥರ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀನಿ. ಒಂದ್ಸರಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು. ಅದಾಗಿದ್ಮೇಲೆ ಇಕ್ಷಿತ್ತು ಎಲ್ಲ ಹರಡಿದ್ನೆಲ್ಲ ಅದನ್ನೆಲ್ಲ ಒಂದು ಕಡೆಯಿಂದ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಹಂಗೆ ಹೇಗೆ ಅಂತಂದರೆ ಅವ್ನು ಎಷ್ಟೊತ್ತು ಮಲಗಿರ್ತಾನೋ ಅಷ್ಟೊತ್ತು ಮನೆ ನೀಟಾಗಿರಲಿ ಅನ್ನೋದು ನನ್ನ ಕಾನ್ಸೆಪ್ಟ್. ಹಾಗಾಗಿ ಅವ್ನು ಎದ್ದಿದ ತಕ್ಷಣ ನಾನು ಈ ಥರ ಎಲ್ಲನೂ ಏನೇನು ಹರಡಿರ್ತಾನೋ ಒಂದು ಕಡೆಯಿಂದ ಎಲ್ಲನೂ ಎತ್ತಿಟ್ಬಿಡ್ತೀನಿ. ಇಷ್ಟೇ ಇವತ್ತಿನ ವ್ಲಾಗ್. ನಿಮ್ಗೇನಾದರೂ ನನ್ನ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಿಗ್ತೀನಿ ಮತ್ತೆ, ಬಾಯ್.